ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಪಿಂಚಣಿ ಹಣ ತಗೊಳ್ತಾ ಇದ್ದೀರಾ, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ವೃದ್ಧಾಪ್ಯ ವೇತನ ಆಗಿರ್ಬೋದು, ಈ ಥರ ಯಾರೆಲ್ಲ ಪಿಂಚಣಿ ಹಣ ತಗೊಳ್ತಿರ್ತೀರಾ ನಿಮಗೆಲ್ಲ ಒಂದು ಶಾಕಿಂಗ್ ನ್ಯೂಸ್ ಇದೆ. 16 ಲಕ್ಷ ಫಲಾನುಭವಿಗಳನ್ನ, ಅಂದರೆ ಯಾರೆಲ್ಲ ಪಿಂಚಣಿ ಹಣ ತಗೊಳ್ತಿರ್ತೀರಾ 16 ಲಕ್ಷ ಜನನ ಪಿಂಚಣಿ ಹಣ ತಗೊಳ್ಳೋದ್ರಿಂದ ಹೆಸರನ್ನ ಡಿಲೀಟ್ ಮಾಡಿದ್ದಾರೆ. ಅಂದರೆ ಈ ಒಂದು ಫಲಾನುಭವಿಗಳ ಲಿಸ್ಟಿಂದ ದೂರ ಕ್ಯಾನ್ಸಲ್ ಮಾಡಿದ್ದಾರೆ. ಯಾಕೆ ಏನು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೆ ಬಿಗಿನಿಂಗಿಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಸಿಗುತ್ತೆ. ಯಾರೆಲ್ಲ ಹೊಸಬ್ರು ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನಿಮಗೆ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗಲೂ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ಗಳಾಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇಷ್ಟ ದಿನ ನೀವು ಕೇಳ್ತಾ ಇದ್ರಿ ಗೃಹಲಕ್ಷ್ಮಿ ಯೋಜನೆ, ಗೃಹಜ್ಯೋತಿ ಯೋಜನೆ ಪರಿಷ್ಕರಣೆ ಮಾಡ್ತಿದ್ದಾರೆ, ಮರು ಅರ್ಜಿ ಸಲ್ಲಿಕೆ ಮಾಡಬೇಕು, ಬರೀ ಇದೇ ಥರ ವಿಷಯನ ಕೇಳ್ತಾ ಇದ್ರಿ. ಬಟ್ ಇವಾಗ ಪಿಂಚಣಿ ಹಣನೂ ಕೂಡ ಪರಿಷ್ಕರಣೆ ಮಾಡ್ತಾ ಇದ್ರು. ಸತತವಾಗಿ 3 ತಿಂಗಳಿಂದ ಈ ಒಂದು ಪರಿಷ್ಕರಣೆ ಪ್ರಾರಂಭ ಆಗಿತ್ತು ಪ್ರೋಸೆಸ್ಸು. ಯಾಕಂದರೆ ತುಂಬ ಜನ ಅನರ್ಹರು ಕೂಡ ಪಿಂಚಣಿ ಹಣ ತಗೊಳ್ತಿದ್ದಾರೆ ಅಂದ್ಬಿಟ್ಟು ಸರ್ಕಾರಕ್ಕೆ ಅನುಮಾನ ಬಂದಿದ್ದರಿಂದ 3 ತಿಂಗಳಿಂದ ಪರಿಷ್ಕರಣೆ ಮಾಡ್ತಿದ್ದಾರೆ. ಇದುವರೆಗೂ ಕೂಡ 16 ಲಕ್ಷ ಜನ ಈ ಒಂದು ಪಿಂಚಣಿ ಹಣ ತಗೊಳ್ಳೋದ್ರಿಂದ ಈ ಒಂದು ಲಿಸ್ಟ್ನಲ್ಲಿ ಡಿಲೀಟ್ ಆಗಿದ್ದಾರೆ. ಯಾಕಂತಂದರೆ ಇವರೆಲ್ಲ ಅನರ್ಹರು ಅಂತ ಕೆಲವು ಮಾನದಂಡಗಳನ್ನ ಇಟ್ಕೊಂಡು, ಸೊ ಯಾರೆಲ್ಲ ಈಗ ವೃದ್ಧಾಪ್ಯ ವೇತನ ಅಂದರೆ ಇಷ್ಟು ಏಜ್ ಆಗಿರ್ಬೇಕು, ಇಷ್ಟು ಏಜ್ 60 ವರ್ಷ ಅಥವಾ ಅದಕ್ಕಿಂತ ಜಾಸ್ತಿ ಆಗಿರೋರು ಮಾತ್ರ ಎಕ್ಸಾಂಪಲ್ ವೃದ್ಧಾಪ್ಯ ವೇತನ ತಗೋಬೋದು. ಸೊ ಇವಾಗ ಏನು ಮಾಡಿದ್ದಾರೆ, ಕೆಲವೊಬ್ರು ಇನ್ನೂ ಏಜೇ ಆಗಿರಲ್ಲ, ಇನ್ನು 55 ಇಯರ್ಸ್ ಇರುತ್ತೆ ಅಥವಾ 58 ಇಯರ್ಸ್ ಇರುತ್ತೆ, ಇನ್ನು ಅಷ್ಟೊತ್ತಿಗಾಗಲೇ ಕೊಟ್ಬಿಡೋದು ಡಾಕ್ಯುಮೆಂಟ್. ನಮ್ಗೆ 60 ವರ್ಷ ಆಗಿದೆ, ಫೇಕ್ ಆಗಿ ಡಾಕ್ಯುಮೆಂಟ್ನ ಕೊಟ್ಟು ತುಂಬ ಜನ ಈ ಥರ ಫೇಕ್ ಆಗಿ ರಾಂಗ್ ಇನ್ಫಾರ್ಮೇಷನ್ನ ಕೊಟ್ಟು ಈ ಒಂದು ಪಿಂಚಣಿ ಹಣ ತಗೊಳ್ತಿದ್ದಾರೆ ಅಂತ ಸರ್ಕಾರದವರಿಗೆ ಅನುಮಾನ ಬಂದಿದ್ದರಿಂದ ಈ ಪರಿಷ್ಕರಣೆ ಶುರು ಮಾಡಿದರು. ಇದುವರೆಗೂ ಕೂಡ 16 ಲಕ್ಷ ಈ ಒಂದು ಪಿಂಚಣಿ ಹಣ ತಗೊಳ್ಳೋದ್ರಿಂದ ಹೆಸರು ಡಿಲೀಟ್ ಮಾಡಿದ್ದಾರೆ. ಯಾವೆಲ್ಲ ಮಾನದಂಡಗಳನ್ನ ಇಟ್ಕೊಂಡಿದ್ದಾರೆ, ಯಾವ್ಯಾವ ಪಾಯಿಂಟ್ಸ್ ಇಟ್ಕೊಂಡು ಪಿಂಚಣಿ ಹಣ ಇಂದ ಇವ್ರನ್ನೆಲ್ಲ ಡಿಲೀಟ್ ಮಾಡಿದ್ದಾರೆ ಅನ್ನೋದನ್ನ ತಿಳಿಸ್ತೀನಿ. ಇದುವರೆಗೂ ಕೂಡ ಆಲ್ ಓವರ್ ಕರ್ನಾಟಕ ಪಿಂಚಣಿ ಹಣ ಟೋಟಲ್ ಆಗಿ ತಗೊಳ್ತಿದ್ದವರು 82.71 ಲಕ್ಷ ಜನ ಫಲಾನುಭವಿಗಳಿದ್ದಿದ್ದು. ಅಂದರೆ ಎಲ್ಲ ಥರ ಪಿಂಚಣಿ ಹಣ ಸೇರಿ ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ವಿಧವಾ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಯೋಜನೆ ಆಗಿರ್ಬೋದು. ಸೊ ಈ ಥರದ್ದೆಲ್ಲ ಯಾವೆಲ್ಲ ಪಿಂಚಣಿ ಹಣ ತಗೊಳ್ಳೋಕ್ಕೆ ಯೋಜನೆಗಳಿದ್ದವು ಎಲ್ಲ ಸೇರಿ 82.71 ಲಕ್ಷ ಫಲಾನುಭವಿಗಳಿದ್ದು, ಈಗ 3 ತಿಂಗಳಿಂದ ಸತತವಾಗಿ ಪರಿಷ್ಕರಣೆ ಮಾಡಿ, ಅಂದರೆ ಒಬ್ರೊಬ್ರದೇ ಇವರು ಏನೇನೆಲ್ಲ ಅಂದರೆ ಯಾವ ಪಿಂಚಣಿ ಹಣ ತಗೊಳ್ತಿರ್ತಾರೆ, ಇದ್ರ ಅಂಡರಲ್ಲಿ ಇವ್ರು ನಿಜವಾಗ್ಲೂ ಡಾಕ್ಯುಮೆಂಟ್ ಕರೆಕ್ಟಾಗಿದೆಯಾ, ಅವ್ರು ನಿಜವಾಗ್ಲೂ ಈ ಒಂದು ಪಿಂಚಣಿ ಹಣ ತಗೊಳ್ಳೋಕ್ಕೆ ಅರ್ಹರಿದ್ದಾರಾ ಅಂತ ಚೆಕ್ ಮಾಡಿ ಇದುವರೆಗೂ ಕೂಡ 61 ಲಕ್ಷ ಫಲಾನುಭವಿಗಳನ್ನ ಈ ಒಂದು ಪಿಂಚಣಿ ಹಣ ತಗೊಳ್ಳೋದ್ರ ಲಿಸ್ಟಿಂದ ಡಿಲೀಟ್ ಮಾಡಿದ್ದಾರೆ. ಯಾವೆಲ್ಲ ಮಾನದಂಡಗಳನ್ನ, ಯಾವೆಲ್ಲ ಲಿಸ್ಟ್ ಇಟ್ಕೊಂಡು ಈ ಒಂದು ಯೋಜನೆಯಿಂದ ಇಷ್ಟು ಅಂದರೆ 61 ಲಕ್ಷ ಜನನ ಕ್ಯಾನ್ಸಲ್ ಮಾಡಿದ್ದಾರೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಮೊದಲನೇ ರೀಸನ್ ಏನಪ್ಪ, ಯಾವ ಒಂದು ಪಾಯಿಂಟ್ಸ್ನ ಇಟ್ಕೊಂಡು ಇವರು ಈ ಪಿಂಚಣಿ ಪರಿಷ್ಕರಣೆ ಮಾಡಿದ್ದಾರೆ ಅಂತಂದರೆ 2.21 ಲಕ್ಷ ಜನದು ಏನಾಗಿದೆ ಅಂತಂದರೆ, ಇವಾಗ ಪಿಂಚಣಿ ಅಪ್ಲೈ ಮಾಡಬೇಕಾದ್ರೆ ಅಡ್ರೆಸ್ ಕೊಟ್ಟಿರ್ತಾರಲ್ಲ, ಸೊ ಅಡ್ರೆಸ್ಸಲ್ಲಿ ವೆರಿಫೈ ಮಾಡಿದ್ರೆ ಇವ್ರು ಇರೋದೇ ಇಲ್ಲ. ಅಂದರೆ ಪಿಂಚಣಿ ಹಣ ಅಪ್ಲೈ ಮಾಡೋಕ್ಕೆ ಈಗ ವೃದ್ಧಾಪ್ಯ ವೇತನ ಅಂದರೆ ಈ ವೃದ್ಧಾಪ್ಯ ವೇತನ ಅಪ್ಲೈ ಮಾಡಿದಾಗ ಅರ್ಜಿ ಎಲ್ಲ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಒಂದು ಅಡ್ರೆಸ್ ಕೊಟ್ಟಿರ್ತಾರೆ. ಆ ಅಡ್ರೆಸ್ಸಲ್ಲಿ ನಮ್ಮದೇ ಅಡ್ರೆಸ್ ಅಂತ ಕೊಟ್ಟಿರ್ತಾರೆ. ಸೊ ಈಗ ಅಧಿಕಾರಿಗಳು ಪರಿಷ್ಕರಣೆ ವೇಳೆ ಚೆಕ್ ಮಾಡಿದಾಗ ಆ ಒಂದು ವ್ಯಕ್ತಿ ಆ ಮನೆ ಅಡ್ರೆಸ್ಸಲ್ಲೇ ಇರಲ್ಲ. ಸೊ ಈ ಥರ 2.21 ಲಕ್ಷ ಜನ ಈ ಅವ್ರು ಕೊಟ್ಟಿರೋ ವಿಳಾಸದಲ್ಲಿ ಅವ್ರ ಹೆಸರೇ ಇಲ್ಲ ಅಂದ್ಬಿಟ್ಟು 2.21 ಲಕ್ಷ ಜನನ ಡಿಲೀಟ್ ಮಾಡಿದ್ದಾರೆ. ಇದು ಮೊದಲನೇ ರೀಸನ್ ಆಗಿರುತ್ತೆ. 45,845 ಜನ ಆದಾಯ ಪ್ರಮಾಣ ಪತ್ರನೇ ಕೊಟ್ಟಿಲ್ಲ. ಕೆಲವ್ರದ್ದು ಈಗ ಪಿಂಚಣಿ ಹಣ ತಗೊಳ್ಬೇಕಾದ್ರೆ ಕೆಲವು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಇಷ್ಟೇ ಏಜ್ ಆಗಿರಬೇಕು, ಇವ್ರ ಆದಾಯ ವರ್ಷಕ್ಕೆ ಇಷ್ಟೇ ಇರಬೇಕು ಅನ್ನೋದಿರುತ್ತೆ. ಸೊ ಅದು ತಿಳ್ಕೊಬೇಕಂದ್ರೆ ಇವ್ರ ಆದಾಯ ಪ್ರಮಾಣ ಪತ್ರ, ಇನ್ಕಮ್ ಸರ್ಟಿಫಿಕೇಟ್ನ ಕೊಡಬೇಕಾಗತ್ತೆ. ಈಗ ನಾನು ಎಷ್ಟು ಜನ ಹೇಳಿದೆ ಅವ್ರದ್ದು ಆದಾಯ ಪ್ರಮಾಣ ಪತ್ರನೇ ಕೊಟ್ಟಿಲ್ಲ, ಅಂದರೆ ಇನ್ಕಮ್ ಸರ್ಟಿಫಿಕೇಟೇ ಕೊಟ್ಟಿಲ್ಲ, ಸುಮ್ಮನೆ ಅಪ್ಲೈ ಮಾಡಿದ್ದಾರೆ ಕೆಲವು ಫೇಕ್ ಡಾಕ್ಯುಮೆಂಟ್ನ ಕೊಟ್ಟು. ಹಾಗಾಗಿ ಈ ಆದಾಯ ಪ್ರಮಾಣ ಪತ್ರ ಇಲ್ದಲೇ ಇರೋದ್ರಿಂದ ಇಷ್ಟು ಜನನ ಈ ಒಂದು ಪಿಂಚಣಿ ಹಣ ಕೊಡೋದ್ರ ಲಿಸ್ಟ್ನಲ್ಲಿ ಡಿಲೀಟ್ ಮಾಡಿದ್ದಾರೆ.
ನೆಕ್ಸ್ಟ್ ಏನಪ್ಪ ಅಂತಂದರೆ 13,23,932 ಜನದ್ದು ಏನಂದರೆ ದಾಖಲಾತಿಗಳೇ ಸರಿ ಇಲ್ಲ. ಅಂದರೆ ಕರೆಕ್ಟ್ ಇನ್ಫಾರ್ಮೇಷನ್ ಏನೆಲ್ಲ ಡಾಕ್ಯುಮೆಂಟ್ನ ಕೊಡಬೇಕು ಕರೆಕ್ಟಾಗಿ ಕೊಟ್ಟೇ ಇಲ್ಲ. ಅಂದರೆ ಈಗ ಅಂಗವಿಕಲರ ವೇತನ ಅಂದರೆ ಅದಕ್ಕೆ ಸೀಮಿತವಾಗಿರುವಂತಹ ಕೆಲವು ದಾಖಲೆಗಳನ್ನ ಕೊಡಬೇಕಾಗತ್ತೆ. ಇವರಂಥದ್ದೆಲ್ಲ ಕೊಟ್ಟೇ ಇರೋದಿಲ್ಲ. ಇಷ್ಟು ಜನ ಸೂಕ್ತವಾದ ದಾಖಲೆಯನ್ನು ಕೊಟ್ಟಿಲ್ಲ ಅಂದ್ಬಿಟ್ಟು ಇಷ್ಟು ಜನನ ಡಿಲೀಟ್ ಮಾಡಿದ್ದಾರೆ. ಹಾಗೆ ಕೆಲವು ನಕಲಿ ಪ್ರಮಾಣ ಪತ್ರಗಳನ್ನ ಕೊಟ್ಟಿದ್ದಾರೆ. ಕೆಲವರು ಈಗ ಎಕ್ಸಾಂಪಲ್ ವೃದ್ಧಾಪ್ಯ ವೇತನ ಎಲ್ಲ ಇಷ್ಟು ಏಜ್ ಆಗಿರೋರು ಅಥವಾ ಅದಕ್ಕಿಂತ ಜಾಸ್ತಿ ಇರೋರೇ ಅಪ್ಲೈ ಮಾಡಬೇಕು ಅಂತಿದೆ ಅಲ್ಲ, ಇನ್ನೂ ಅವ್ರಿಗೆ ಏಜೇ ಆಗಿರಲ್ಲ ಅಂದರೂ ಕೂಡ ಸುಮ್ಮನೆ ಡಾಕ್ಯುಮೆಂಟ್ನ ಕೊಟ್ಬಿಟ್ಟು ಅಪ್ಲೈ ಮಾಡಿರ್ತಾರೆ. ಈ ಥರ ಸಾಕಷ್ಟು ಜನ ಲೆಕ್ಕ ಹಾಕಿ 16 ಲಕ್ಷ ಜನ ಈ ಥರ ಫೇಕ್ ಡಾಕ್ಯುಮೆಂಟು ಅಥವಾ ಸರಿಯಾಗಿ ಡಾಕ್ಯುಮೆಂಟೇ ಕೊಟ್ಟಿರಲ್ಲ ಅಥವಾ ಯಾವುದೋ ಅಡ್ರೆಸ್ ಕೊಟ್ಟಿರ್ತಾರೆ, ಅಲ್ಲಿ ಹೋಗಿ ನೋಡಿದ್ರೆ ಅವ್ರು ಇರೋದೇ ಇಲ್ಲ. ಈ ಥರ ಎಲ್ಲ ಸೇರಿ ಟೋಟಲ್ ಆಗಿ 16 ಲಕ್ಷ ಜನನ ಈ ಒಂದು ಪಿಂಚಣಿ ಹಣ ತಗೊಳ್ಳೋದ್ರಿಂದ ಇಷ್ಟನ್ನ ಡಿಲೀಟ್ ಮಾಡಿದ್ದಾರೆ. ಇವಾಗ ಏನು 16 ಲಕ್ಷ ಜನನ ಡಿಲೀಟ್ ಮಾಡಿದ್ದಾರೆ. ಸೊ ಈ ಒಂದು ಬೇಸ್ ಮೇಲೇ ಸರ್ಕಾರಕ್ಕೆ 150 ಕೋಟಿ ಹಣ ಉಳಿತಾಯ ಆಗುತ್ತೆ. ಅಂದರೆ ಇಷ್ಟು ದಿನ ಲೆಕ್ಕ ಹಾಕಿ ಇಷ್ಟು ದಿನ ಇನ್ನು ಅನರ್ಹರಿಗೂ ಕೂಡ ಪಿಂಚಣಿ ಹಣ ಹೋಗ್ತಿತ್ತಾನೆ. 150 ಕೋಟಿ ಹಣ ಅನರ್ಹರಿಗೂ ಕೂಡ ಇಷ್ಟು ದಿನ ಹೋಗಿದೆ. ಸೊ ಹಾಗಾಗಿ ಪರಿಷ್ಕರಣೆ ಮಾಡ್ತಾ ಇದ್ದಾರೆ. ಸೊ ಇಷ್ಟು ದಿನ ಮಾಡಿರೋದ್ರಲ್ಲಿ ಇಷ್ಟು ಜನ ಸಿಕ್ಕಿದ್ದಾರೆ. ಇನ್ನು ಗೃಹ ಜ್ಯೋತಿ ಯೋಜನೆ ಆಗಿರ್ಬೋದು, ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಮತ್ತೆ ಮರು ಅರ್ಜಿ ಸಲ್ಲಿಕೆ ಮಾಡ್ತಿರೋದು ಬೆಸ್ಟ್ ಡಿಸಿಷನ್ ಅನಿಸುತ್ತೆ. ಯಾಕಂದರೆ ಅನರ್ಹರೇ ಜಾಸ್ತಿ ಇರ್ತಾರೆ. ಅರ್ಹರಿಗೆ ಮಾತ್ರ ಈ ಒಂದು ಯೋಜನೆಗಳ ಲಾಭ ಸಿಗಬೇಕು. ಅನರ್ಹರು ಕೂಡ ಸುಮ್ಮನೆ ಫೈನಾನ್ಷಿಯಲಿ ಚೆನ್ನಾಗೇ ಇರ್ತಾರೆ. ಹಣ ಕೊಡ್ತಾರಲ್ಲ ಗೌರ್ಮೆಂಟಿಂದ ಕೊಡಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇರ್ತಾರೆ, ಒಳ್ಳೆ ಕೆಲಸದಲ್ಲಿ ಇರ್ತಾರೆ, ಅಂಥವರೆಲ್ಲ BPL ಕಾರ್ಡ್ ಮಾಡಿಸ್ಕೊಂಡಿರ್ತಾರೆ. ಸೊ ಆ ಥರದ್ದೆಲ್ಲ ಇರೋದ್ರಿಂದ ಈ ಒಂದು ಪರಿಷ್ಕರಣೆ ಮಾಡ್ತಿರೋದು ತುಂಬಾ ಒಳ್ಳೆಯದು. ಅದೇ ಹಣ ಉಳಿದ್ರೆ ಬೇರೆ ಯೋಜನೆಗಳಾಗಿರ್ಬೋದು ಅಥವಾ ರಾಜ್ಯದ ಅಭಿವೃದ್ಧಿಗೆ ಹಣನ ಉಪಯೋಗಿಸ್ಕೋಬೋದು. ಈ ಒಂದು ಪರಿಷ್ಕರಣೆ ಮಾಡ್ತಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಮೇ ತಿಂಗಳದು ಕೂಡ ಪಿಂಚಣಿ ಹಣನ ಜಮೆ ಮಾಡಿದ್ದಾರೆ. ಇವಾಗ ನೀವು ಚೆಕ್ ಮಾಡ್ಕೊಳ್ಳಿ ಯಾರೆಲ್ಲ ಪಿಂಚಣಿ ಹಣ ನೀವು ಕರೆಕ್ಟ್ ಡಾಕ್ಯುಮೆಂಟ್ನ ಕೊಟ್ಟಿದ್ದೀರಾ, ನೀವು ಕರೆಕ್ಟ್ ಈ ಒಂದು ಪಿಂಚಣಿ ಹಣ ತೊಗೊಳಕ್ಕೆ ಅರ್ಹರಿದ್ದೀರಾ ಅಂದರೆ ಮಾತ್ರ ಹಣ ಬರೋದು. ಅಕಸ್ಮಾತ್ ನೀವು ಫೇಕ್ ಡಾಕ್ಯುಮೆಂಟ್ ಕೊಟ್ಟು ಇಷ್ಟು ದಿನ ಹಣ ತೊಗೊಳ್ತಿದ್ದೀರಾ, ಈಗ ಬಂದಿಲ್ಲ ಅಂತಂದರೆ ನಿಮ್ಮ ಹಣ ಅಂದರೆ ನಿಮ್ಮ ಪಿಂಚಣಿ ಹಣ ಬರೋದು ಕೂಡ ಕ್ಯಾನ್ಸಲ್ ಆಗಿರುತ್ತೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಸ್ ಲೈಕ್ ಮಾಡಿ, ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.